ಕೆಲವೊಂದು ಟೈಮಲ್ಲಿ ಕಾನೂನು ಒಬ್ಬರಿಗೆ ಒಂದು ರೀತಿಯಾಗಿ ನಡ್ಕೊಳ್ಳುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಾಗಿ ನಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸ್ತಾ ಇದೆ. ಇದರಲ್ಲಿ ಮೊಟ್ಟೆ ಯಾರು ಹೊಡೆದಿದ್ದಾರೆ ಏನು ಅನ್ನುವಂಥದ್ದು ಒಂದು ಕಡೆಗೆ ಇಡೋಣ. ಬಟ್ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ದಾಖಲು ಮಾಡುವಂಥ FIR ಹೇಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ನಿದರ್ಶನ ಇದೆ. ಜಸ್ಟ್ ಈ ಹತ್ತಿರದಲ್ಲಿರುವಂಥ ಕೇಸ್ನ ರೆಫರ್ ಮಾಡ್ತೀನಿ, CT ರವಿ ಅವರ ಪ್ರಕರಣ ಮತ್ತು ಇದಕ್ಕೆ. ಸೊ ಕಾಂಗ್ರೆಸ್ BJP ನಡುವೆ ಈಗ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಏನು DCM DK ಶಿವಕುಮಾರ್, DK ಸುರೇಶ್ ಕುಸುಮಾ ವಿರುದ್ಧ ದೂರನ್ನು ಕೊಟ್ಟರು. ಕೊಲೆ ಸಂಚು ಮಾಡಿದ್ದಾರೆ ಅಂತ ಮುನಿರತ್ನ ಅವರು ದೂರನ್ನ ಕೊಟ್ಟರು. ಆದರೆ 0 FIR ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ಹಲ್ಲೆ ಮಾಡಿದವರ ಹೆಸರು ಕೂಡ ಹಾಕಿಲ್ಲ, ಅಪರಿಚಿತರು ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿರುವಂಥದ್ದು ದೂರು ಕೊಟ್ಟಿದ್ದು ಅವ್ರ ಹೆಸರೇನೋ ಅನುಮಾನಗಳಿಂದಾಗಿ DK ಸುರೇಶ್, DK ಶಿವಕುಮಾರ್ ಅವರದೆಲ್ಲ ಹೆಸರು ಹಾಕಿದ್ದಾರೆ, ಫೈನ್. ಅದನ್ನು ಹಾಕದೇ ಇದ್ರು ಅಟ್ಲೀಸ್ಟ್ ಮೊಟ್ಟೆ ಎಸ್ದವ್ರದವ್ರ ಹೆಸರು ಹಾಕಬೇಕಾಗಿತ್ತಲ್ಲ, ಅದು ಇಲ್ವಂತೆ, ಅದು ಅಪರಿಚಿತರಂತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದ್ರಿ ಪೊಲೀಸರ ಕಾನೂನು ನೋಡಿ. ದ್ವೇಷ ದಂಗಲ್ ತಾರಕಕ್ಕೇರಿತ ಹಗೆ ಪಾಲಿಟಿಕ್ಸ್. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೊಂದು ಸುತ್ತಿನ ಸಮರ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತ ಪ್ರಕರಣ ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೊಂದು ಸುತ್ತಿನ ಸಮರಕ್ಕೆ ಮುನ್ನುಡಿ ಬರೆದಿದೆ. CT ರವಿ ಬಂಧನ ಬಳಿಕ ರಾತ್ರಿಯಿಡೀ ಸುತ್ತಾಟ ಪ್ರಕರಣದಿಂದ ಕೆರಳಿರುವ ಬಿಜೆಪಿ ಇದೀಗ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತ ಪ್ರಕರಣದಿಂದ ಮತ್ತಷ್ಟು ಕೆಂಡವಾಗಿದೆ. ಅಟಲ್ ಜನ್ಮ ಶತಮಾನೋತ್ಸವ ಮುಗಿಸಿ ಬರಬೇಕಾದ್ರೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಿದ್ದು ಗಾಯಗೊಂಡಿದ್ದ ಮುನಿರತ್ನ ಆಸ್ಪತ್ರೆಗೆ ದಾಖಲಾಗಿದ್ರು. ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಘಟನೆ ನಂತರ ತಲೆಗೆ ಪೆಟ್ಟಾಗಿದ್ದ ಕಾರಣ ನಿನ್ನೆ ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ತಲೆಗೆ ಪೆಟ್ಟಾಗಿದ್ದ ಕಾರಣ ವೈದ್ಯರು ನಿಗಾ ವಹಿಸಬೇಕಿದೆ, ಹಾಗಾಗಿ ಆಸ್ಪತ್ರೆಯಲ್ಲೇ ಉಳಿದ್ರೆ ಸೂಕ್ತ ಅನ್ನೋ ಸಲಹೆ ನೀಡಿದ್ರು. ಅದರಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆರೋಗ್ಯ ಸ್ಥಿರವಾಗಿದ್ದ ಕಾರಣ ಬೆಳಗ್ಗೆ ಡಿಸ್ಚಾರ್ಜ್ ಆಗಿದ್ದಾರೆ. ಪ್ರಧಾನಿ ಮೋದಿ ರಾಷ್ಟ್ರಪತಿಗಳಿಗೆ ಶಾಸಕ ದೂರು. ರಾಜಕೀಯ ಫೈಟ್ಗೆ ಮತ್ತೊಮ್ಮೆ ರಣರಂಗವಾಗಿರುವ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಇದೀಗ ಮತ್ತೊಂದು ಸಮರಕ್ಕೆ ಸಾಕ್ಷಿಯಾಗಿದೆ. ತಮ್ಮ ಮೇಲಿನ ಮೊಟ್ಟೆ ದಾಳಿ ಸಂಬಂಧ ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ಕಾಂಗ್ರೆಸ್ ವಿರುದ್ಧ ಕದನಕ್ಕಿಳಿದಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ನಿರಂತರ ದಾಳಿ ಹಿನ್ನೆಲೆ ಕಾಂಗ್ರೆಸ್ ನಾಯಕರಿಂದ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, CBI, ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಕಳೆದ 1 ವರ್ಷದಿಂದಲೂ ಕೂಡ ಬೆಂಗಳೂರಿನ RR ನಗರದಲ್ಲಿ ರಾಜಕೀಯ ಮೇಲಾಟ ನಡೀತಾ ಇದೆ. ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಆದ ನಂತರ ರಾಜಕೀಯ ಸಂಘರ್ಷ ಬೇರೆ ಕಡೆ ಟರ್ನ್ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, NIA ಹಾಗೆ CBIನವರಿಗೆ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಯವರಿಗೆ ಮುನಿರತ್ನ ಅವರು ದೂರು ಕೊಟ್ಟಿದ್ದಾರೆ. ದೂರಿನ ಪತ್ರದಲ್ಲಿ DK ಶಿವಕುಮಾರ್, DK ಸುರೇಶ್ ಹಾಗೆ ಕುಸುಮಾ ಹನುಮಂತರಾಯಪ್ಪ ಅವರಿಂದ ತಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ಮುನಿರತ್ನ ಅವರು ಆರೋಪ ಮಾಡಿದ್ದಾರೆ. ತಮ್ಮ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಈ ಮೂವರು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮುನಿರತ್ನ ಅವರು ಮಾಡಿದ್ದಾರೆ. ಇಡೀ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು, ತಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮುನಿರತ್ನ ಅವರು ಈ ದೂರಿನಲ್ಲಿ ಮಾಡಿಕೊಂಡಿದ್ದಾರೆ. DK ಬ್ರದರ್ಸ್ ಕುಸುಮಾ ಹನುಮಂತರಾಯಪ್ಪ ವಿರುದ್ಧ ದೂರು ಕೊಟ್ಟರು, ಯಾರ ಹೆಸರಿಲ್ಲದೆ 0 FIR. ಪ್ರಧಾನಿ ಮೋದಿ ರಾಷ್ಟ್ರಪತಿ ಅಷ್ಟೇ ಅಲ್ಲ, ಮೊಟ್ಟೆ ದಾಳಿ ಸಂಬಂಧ ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೂ ದೂರು ನೀಡಿದ್ದಾರೆ. DCM DK ಶಿವಕುಮಾರ್, ಮಾಜಿ ಸಂಸದ DK ಸುರೇಶ್, ಕುಸುಮಾ ಹನುಮಂತರಾಯಪ್ಪ ಹೆಸರು ಉಲ್ಲೇಖಿಸಿ ದೂರು ಸಲ್ಲಿಸಿದ್ದಾರೆ. ನನ್ನ ಕೊಲೆಗೆ ಸಂಚು ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಮೂವರು ತಮ್ಮ ಕೊಲೆಗೆ ಸುಪಾರಿ ಕೊಡೋ ಮೂಲಕ ಸಂಚು ರೂಪಿಸಿದ್ದಾರೆ. ತಮ್ಮನ್ನ ಮುಗಿಸುವಂತೆ ಕಾಂಟ್ರಾಕ್ಟ್ ಕಿಲ್ಲರ್ಗಳಿಗೆ ಸುಪಾರಿ ಕೊಡಲಾಗಿದೆ. ತಾವು ಕೊಲೆಯಾದ್ರೆ DK ಶಿವಕುಮಾರ್, DK ಸುರೇಶ್, ಕುಸುಮಾ ಕಾರಣ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ನಂದಿನಿ ಲೇಔಟ್ ಪೊಲೀಸರು ಮುನಿರತ್ನ ಕೊಟ್ಟ ದೂರಿನ ಮೇಲೆ 0 FIR ದಾಖಲಿಸಿದ್ದಾರೆ. ಯಾವ ಆರೋಪಿಗಳ ಹೆಸರು ಉಲ್ಲೇಖಿಸದೆ ಹಲ್ಲೆ ಮಾಡಿದವರ ಹೆಸರು ಅಪರಿಚಿತರು ಅಂತ FIR ನಲ್ಲಿ ತೋರಿಸಿದ್ದಾರೆ. ಮುನಿರತ್ನ ಕೊಟ್ಟ ದೂರಿನಲ್ಲಿ DCM DK ಶಿವಕುಮಾರ್, ಮಾಜಿ ಸಂಸದ DK ಸುರೇಶ್, ಕುಸುಮಾ ಹನುಮಂತರಾಯಪ್ಪ ಹೆಸರು ಉಲ್ಲೇಖಿಸಿದ್ರು. ಪೊಲೀಸರು ಮಾತ್ರ ಯಾರ ಹೆಸರು ಉಲ್ಲೇಖಿಸದೆ 0 FIR ದಾಖಲಿಸಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಾಜಿ ಸಚಿವ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ 0 FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ದೂರು ಕೊಡುವಂತಹ ಸಂದರ್ಭದಲ್ಲಿ DCM DK ಶಿವಕುಮಾರ್, ಮಾಜಿ ಸಂಸದ DK ಸುರೇಶ್ ಹಾಗೂ ಕುಸುಮಾ ಹನುಮಂತರಾಯಪ್ಪ ಹೆಸರನ್ನ ಉಲ್ಲೇಖವನ್ನ ಮಾಡಿ ಮುನಿರತ್ನ ಅವರು ದೂರನ್ನ ನೀಡಿದ್ರು. ಹೆಸರುಗಳನ್ನ ಉಲ್ಲೇಖ ಮಾಡಿದ್ರು ಕೂಡ ಇವತ್ತು ಪೊಲೀಸರು FIR ನಲ್ಲಿ ಯಾವ ಹೆಸರನ್ನು ಸೇರಿಸಿದೆ, ಅಪರಿಚಿತರು ಅಂತಷ್ಟೇ ಉಲ್ಲೇಖವನ್ನ ಮಾಡಿ FIR ಅನ್ನು ದಾಖಲು ಮಾಡಿದ್ದಾರೆ. ಸದ್ಯ ಪೊಲೀಸರ ಈ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಿದೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತ ಪ್ರಕರಣ ಸಂಬಂಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮೊಟ್ಟೆ ಎಸ್ತ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದಾರೆ. ಪದೇ ಪದೇ ನಮ್ಮ ಶಾಸಕರ ಮೇಲೆ ದಾಳಿ ಆಗ್ತಿದೆ, ಯಾರು ಮೊಟ್ಟೆ ಎಸ್ತಿದ್ದು ಅಂತ ಸೂಕ್ತ ತನಿಖೆ ಮಾಡಲಿ ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ಒಬ್ಬ ಶಾಸಕರು, ಕೇಸ್ ಏನಾನ ಇರಲಿ, ಅದು ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ, ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡುವಂಥದ್ದು ಅವರ ಕರ್ತವ್ಯ, ಕುಂದುಕೊರತೆ ಕೇಳುವಂಥದ್ದು ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಆ CT ರವಿಯ ಪ್ರಕರಣ ಆಯಿತು,
ಆಗಿನ ಒಂದು ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ BJP MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನು ಸ್ಪಷ್ಟವಾಗಿ ತೋರ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಯಾವುದು ಮೊಟ್ಟೆ ಕಥೆನ ನನಗೆ ವಿಷಯ ಗೊತ್ತಿಲ್ಲ, ಮುಂದೆ ಮಾತಾಡೋಣ, ಈಗ ಯಾಕೆ ಎಂದಿದ್ದಾರೆ. ಮೊಟ್ಟೆ ಪ್ರಕರಣದಲ್ಲಿ ಆಮೇಲೆ ಮಾತಾಡೋಣ ಬಂದರೆ ಮೊಟ್ಟೆ ಪ್ರಕರಣದಲ್ಲಿ ಆಮೇಲೆ ಮಾತಾಡೋಣ ಬಂದರೆ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ಡ್ರಾಮಾ ಕಂಪನಿ ತರ ವರ್ತನೆ ಮಾಡ್ತಾ ಇದೆ ಅಂತ ಟೀಕಿಸಿದ್ದಾರೆ. ಬಾಯಿಗೆ ಬಂದ ಹಾಗೆ ಆರೋಪ ಮಾಡ್ತಿದ್ದಾರೆ. CT ರವಿ ಮುನಿರತ್ನ ಪ್ರಕರಣದಲ್ಲಿ ಹುಚ್ಚುಚ್ಚಾಗಿ ಮಾತನಾಡ್ತಿದ್ದಾರೆ. ಕಪೋಲ ಕಲ್ಪಿತ ಮಾತುಗಳನ್ನ ಸೇರಿಸುವುದು ಯಾವ ನ್ಯಾಯ ಎಂದಿದ್ದಾರೆ. ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಡ್ರಾಮಾ ಕಂಪನಿ ಥರ ವರ್ತನೆ ಮಾಡ್ತಾ ಇದೆ, ಏನೋ ಒಂದು ಘಟನೆ ಆಗಿದೆ, ಅದಕ್ಕೆ ಪೊಲೀಸ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅದು ಗೊತ್ತಾಗ್ತದೆ. ಅದು ಇದೀಗ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು, ಯಾರೋ ನಮಗೆ ಆ್ಯಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು, ಇನ್ನೊಂದು ಹೇಳುವಂಥದ್ದು, ಇವೆಲ್ಲ ಸುಮ್ಮನೆ ಥರ ಅವ್ರಿಗೆ ವಿಷಯ ಒಂದು ಜನರ ಮುಂದೆ ಏನು ಹೇಳಬೇಕು, ಯಾವ ಥರ ಮಾತಾಡಬೇಕು ಗೊತ್ತಾಗ್ದೇ ಏನೇನೋ ಮಾತಾಡೋಕೆ ಹೊರಟುಬಿಟ್ಟಿದ್ದಾರೆ ಬಿಜೆಪಿಯವರು. ಒಟ್ಟಾರೆ ಒಂದು ಮೊಟ್ಟೆಯ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ಬಗ್ಗೆ ಮತ್ತೆ ಮುನಿರತ್ನ ನಾಳೆ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದ್ದು, ಇನ್ನೊಂದಷ್ಟು ವಿಚಾರ ಬೆಳಕಿಗೆ ಬರುವ ಸಾಧ್ಯತೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.